ಸರ್, ನಿಮ್ಮ ಕಾರ್ಯಕ್ರಮದಿಂದ ನನಗೆ ತುಂಬ ಅನುಕೂಲ ಆಗ್ತು. ನಿಮ್ಮ ಹೆಸರು ಹೇಳಿ, ನೀವು ಬಂದಿರೋ ಊರು ಹೇಳಿಬಿಟ್ಟು ಹೇಳಿ ನೆಕ್ಸ್ಟ್. ನನ್ನ ಹೆಸರು ಸಿದ್ಧಾರ್ಥ ಅಂತೇಳಿ, ಸರ್ಕಾರಿ ಕಲಾ ಮತ್ತು ವಾಣಿಜ್ಯ ಸ್ನಾತಕೋತ್ತರ ಕಾಲೇಜು ಹಾಸನ. ಇವತ್ತು ನನಗೆ ಈ ಕಾರ್ಯಕ್ರಮ ಇರೋದೇ ಗೊತ್ತಿರಲಿಲ್ಲ. ಹೇಳಬೇಕು ಅಂತಂದರೆ ನಮ್ಮ ತರಗತಿಲಿ ಕ್ಲಾಸಲ್ಲಿದ್ದೋ ಸರ್ ಬಂದರು, ಹಾಗಾಗಿ ನಮ್ಮ ಹಿಸ್ಟ್ರಿ ಸರ್ ಕರ್ಕೊಂಡು ಬಂದರು. ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಗೆ ತುಂಬ ಅನುಕೂಲ ಆಗ್ತು. ತಂದೆ ತಾಯಿ ನೀವು ಹೇಗೆ ಗೌರವಿಸಬೇಕು, ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಬರೀ ನಾವು ಕನಸು ಕಾಣೋದು ಮುಖ್ಯ ಅಲ್ಲ, ಅದನ್ನ ಹೊರ ಜಗತ್ತಿಗೆ ಯಾವ ರೀತಿ ನಾವು ಪರಿಚಯಿಸಬೇಕು ಅನ್ನೋದು ತುಂಬ ಅನುಕೂಲ ಆಯಿತು. ಸರ್, ಈಗ ನಾವು ಓದೋದು ಕೂಡ ನಾನು ಒಂದು ದಿವಸಕ್ಕೆ 4 ರಿಂದ 6 ಗಂಟೆ ಕಾಲ ಓದ್ತೀನಿ. ಬಟ್ ನಾನು ಓದಿದ್ದು ನನಗೆ ಜ್ಞಾಪನದಲ್ಲಿ ಉಳ್ಕೊಳ್ಳೋದು ತುಂಬ ಕಷ್ಟ ಆಗಿದೆ. ಇದು ಬಹಳ ಒಳ್ಳೆ ಪ್ರಶ್ನೆ. ಇದನ್ನ ಸಂದೀಪ್ ಮಹಾಜನ್ ಅವರು ಉತ್ತರ ಕೊಡ್ತಾರೆ. ಸೊ ದಿಸ್ ಈಸ್ ಎ ವೆರಿ ಗುಡ್ ಕ್ವಶನ್. ಇನ್ ಫ್ಯಾಕ್ಟ್ ಐ ಅಡ್ಮೈರ್ ಹಿಸ್ ಆಟಿಟ್ಯೂಡ್ ಆ್ಯಂಡ್ ರೆಸ್ಪೆಕ್ಟ್ ಹಿಸ್ ಜನರಾಸಿಟಿ ಫಾರ್ ಆಸ್ಕಿಂಗ್ ಸಚ್ ಎ ವಂಡರ್ಫುಲ್ ಕ್ವಶನ್. ನೋಡಿ, ಓದೋದನ್ನು ಪುನಃ ನೀವು ಏನಿದೆ ಪುನರಾವರ್ತನೆ ಮಾಡಬೇಕು. ಒಂದು ಸಬ್ಜೆಕ್ಟ್ ಇರ್ತೀವಿ, 2ನೇ ಕ್ಲಾಸಲ್ಲಿ 3ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ಮಗ್ಗಿ ಇರುತ್ತೆ, ಮಗ್ಗಿ ಪುಸ್ತಕ ಅಲ್ವಾ, 2 1 2 2 2 4 2 3 6 ಈಗಲೂ ಯಾಕೆ ಜ್ಞಾಪಕ ಇದೆ? ಯಾಕಂದರೆ ಅಷ್ಟು ಸರಿ ನಮ್ಗೆ ರಿಪೀಟ್ ಮಾಡಿಸಿದ್ದಾರೆ. ಬೆಳಗ್ಗೆ ಪರಶಿವಮೂರ್ತಿ ಅವರು ಒಳ್ಳೆಯ ರೀತಿಯಲ್ಲಿ ಮೆಮೊರಿ ಎಕ್ಸಸೈಸ್ ಮಾಡಿಸಿದ್ರು. ಆ ಥರ ಯಾವ ಸಬ್ಜೆಕ್ಟ್ ನಮ್ಗೆ ಇಷ್ಟ ಇರುತ್ತೆ ಆ ಸಬ್ಜೆಕ್ಟು ನಮಗೆ ಈಗ ಪಿಕ್ಚರ್ ಇರುತ್ತೆ 3 ಗಂಟೆದು 180 ಮಿನಿಟ್ಸ್ ಇರುತ್ತೆ. ಒಂದೊಂದು ಸೀನು ಕಾನ್ಸಂಟ್ರೇಷನ್ ಇನ್ನು ನೋಡ್ತಿರ್ತೀವಿ. DTS ಡಾಬ್ಲಿ ಡಿಜಿಟಲ್ ಸ್ಟೀರಿಯೋ ಇರುತ್ತೆ, ಕಾನ್ಸಂಟ್ರೇಷನ್ ಅಲ್ಲೇ ಇರುತ್ತೆ ಸ್ಕ್ರೀನ್ ಮೇಲೆ. ಆ ರೀತಿ ಏಕಾಗ್ರತೆ ಇದು ತುಂಬ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ ಓದಿದ್ಮೇಲೆ ಬುಕ್ ಮುಚ್ಚಿಟ್ಬಿಡಿ. ಅದನ್ನು 10 ಪಾಯಿಂಟ್ಸ್ನ ನೀವು ಬರ್ತ್ಕೊಂಡು ಏನಿರ್ತೀರಾ ಅದನ್ನು ಮನನ ಮಾಡಿ. ಬುಕ್ ತೆಗೆದುಬಿಟ್ಟು ಮತ್ತೆ ಓದಿ. 10 ಪಾಯಿಂಟಲ್ಲಿ 3 ಪಾಯಿಂಟ್ ಜ್ಞಾಪಕ ಇರುತ್ತೆ ಅಷ್ಟೇ, 10ಕ್ಕೆ ಜ್ಞಾಪಕ ಇರಲ್ಲ. ಸೊ ಅದಾದಮೇಲೆ ಮತ್ತೆ ನೀವು ಒಂದು ಸಣ್ಣ ಚೀಟಿ ತೊಗೊಳ್ಳಿ. ಸಣ್ಣ ಚೀಟಿಲಿ 10 ಪಾಯಿಂಟ್ ಇರುತ್ತಲ್ಲ, 1 2 3 4 5 6 7 8 9 10 ಅಂತ ಬರ್ಕೊಳ್ಳಿ. ಪಾಯಿಂಟ್ ನಂಬರ್ 1ನ ಬಾಯಲ್ಲಿ ಹೇಳಿ ಟಿಕ್ ಮಾಡಿ, ಪಾಯಿಂಟೇ ಬರೆದು ಬಿಡಬೇಡಿ. ಪಾಯಿಂಟ್ ನಂಬರ್ 2 ಅದನ್ನು ನೀವು ಬಾಯಲ್ಲಿ ಹೇಳಿ ಟಿಕ್ ಮಾಡಿ. ಪಾಯಿಂಟ್ ನಂಬರ್ 3 4ಗೆ ಹೋಗ್ತೀರಾ, 5 6 ಆದಮೇಲೆ ಸ್ಟಾಪ್ ಆಗಿಬಿಡುತ್ತೆ, ಮತ್ತೆ ಬುಕ್ ತೆಗೀರಿ ಅಲ್ವಾ. ಎವ್ರಿಬಡಿ ಕೆನಾಟ್ ಬಿ ಉಸೇನ್ ಬೋಲ್ಟ್. ಅವರು 100 ಮೀಟರ್ಸ್ನ 9.8 ಸೆಕೆಂಡಲ್ಲಿ ಓಡ್ತಾರೆ. ನಿಮಗೆ 100 ಮೀಟರ್ಸ್ ಕೊಟ್ಟರೆ PSI ಎಕ್ಸಾಮ್ಗೆ ನೀವು 15-18 ಸೆಕೆಂಡಲ್ಲಿ ಓಡಿರ್ತೀರ. ಕೆಲವರು ಮಧ್ಯದಲ್ಲಿ ನಿಂತ್ಕೊಬಿಡ್ತಾರೆ, ಕ್ವಾಲಿಫೈ ಆಗಲ್ಲ ಅಲ್ವಾ. ವಿ ಆರ್ ಆಲ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ಸ್. ವಿ ಆರ್ ನಾಟ್ ಹ್ಯಾವಿಂಗ್ ಎಕ್ಸ್ಟ್ರಾಆರ್ಡಿನರಿ ಬ್ರೈನ್ಸ್. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್, ಈಗ ನೀವು ಹೇಳ್ತೀರಾ ಇನ್ ವಿಚ್ ಆರ್ಟಿಕಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದೇ ಹ್ಯಾವ್ ಸೆಡ್ ದಟ್ ದೇರ್ ಇಸ್ ಎ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ ಅಂತ. ಸಂದೀಪ್ ಸರ್ ಕೇಳಿದ್ರೆ ಅವ್ರು ಹೇಳ್ಬಿಡ್ತಾರೆ ಆರ್ಟಿಕಲ್ 17 ಅಲ್ವಾ, ಸಂವಿಧಾನದ 17ನೇ ಪರಿಚ್ಛೇದ. ಅಥವಾ ದೇರ್ ಶೆಲ್ ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಕಾನ್ಸ್ಟಿಟ್ಯೂಷನ್ನಲ್ಲಿದೆ. ಯಾವ ಆರ್ಟಿಕಲ್ ಅಂದರೆ ಸಿಂಪಲ್, ಆರ್ಟಿಕಲ್ 52. ಇದು ಯಾಕೆ ಜ್ಞಾಪಕ ಇದೆ ಅಂದರೆ ಅಸರಿ ಓದಿದ್ದೀವಿ, ಅಸರಿ ಜ್ಞಾಪಿಸ್ಕೊಂಡಿದ್ದೀವಿ, ಅಸರಿ ರಿವೈಸ್ ಮಾಡಿದ್ದೀವಿ ಅಲ್ವಾ. ಸೊ ಐ ಥಿಂಕ್ ಸಂದೀಪ್ ಸರ್ ವಿಲ್ ಗಿವ್ ನ್ಯೂ ಡೈಮೆನ್ಷನ್ ಟು ದಿಸ್ ಕ್ವಶನ್. ಮತ್ತೆ ಸರ್, ನೀವು ಹೇಳಿದ್ರಿ ಪಾಯಿಂಟ್ಸ್ ಮಾಡಬೇಕು ಅಂತ. ಅಂದರೆ ನನಗೆ ಒಂದು ಸ್ವಲ್ಪ ಕಣ್ಣಿನ ಸಮಸ್ಯೆನೂ ಇದೆ. ಪಾಯಿಂಟ್ಸ್ ಮಾಡಿಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನು ಓದೇ ಗ್ಯಾಪ್ನ ಇಟ್ಕೊಬೇಕು. ರೆಕಾರ್ಡಿಂಗ್ಸ್ ಆದರೂ ಆಯಿತು, ಬುಕ್ಸ್ ಓದೋಕ್ಕೂ ತುಂಬ ಕಷ್ಟ ಆಗುತ್ತೆ. ಅದರಿಂದ ನಾನು ಕಷ್ಟದಲ್ಲಿ ಓದಿದ್ರು ನಾನು ಆಲ್ಮೋಸ್ಟ್ ಜಾಸ್ತಿ ನಾನು ಈ ಲಾಸ್ಟಲ್ಲಾದರೂ ಕೇಳ್ಕೊಳ್ಳೋದಷ್ಟೇ, ಈ ಕಾರ್ಯಕ್ರಮದ ವತಿಯಿಂದ ನನಗೆ ತುಂಬ ಯೂಟ್ಯೂಬ್ ರೆಕಾರ್ಡಿಂಗ್ಸ್ ಆಗಿರ್ಬೋದು, ತುಂಬ ರೆಕಾರ್ಡಿಂಗ್ಸ್ಗಳು ಬಂದರೆ ನನಗೆ ತುಂಬ ಅನುಕೂಲ ಅಂತ ಹೇಳ್ತೀನಿ ಸರ್. ಸೊ ನೀವು ಹೇಳಿದ್ದು ತುಂಬಾ ಲೈಕ್ ಏನೋ ಸರ್ ಹೇಳಿದ ಹಾಗೆ ಈ ಪರೀಕ್ಷೆಗಳು ಯಾಕೆ ಡಿಫಿಕಲ್ಟ್ ಅಂತ ಅಂದರೆ, ನಿಮ್ಮ ಕಾಲೇಜುಗಳಲ್ಲೆಲ್ಲ ಸಿಲೆಬಸ್ಸು ಅವತ್ತಿನ ದಿನ ಡಿಗ್ರಿ ಯಾರ್ಯಾರು ಓದ್ತಿರ್ತೀರೋ ಯಾವಾಗ ಓದ್ತಿರಪ್ಪ ಎಕ್ಸಾಮ್ಗೆ? ಎಕ್ಸಾಮ್ ಒಂದು ವಾರ ಅನ್ನಂಗೆ ಓದ್ತೀವಿ ಸರ್. ಒಂದು ವಾರ ತುಂಬ ಜಾಸ್ತಿ. ಇಂಜಿನಿಯರ್ಗಳಾದರೆ ಹಿಂದಿನ ದಿನ ಫೋಟೋ ಕಾಪಿ ತೆಗೆಸ್ಕೊಂಡು ಹೋಗಿ ಓದಿ ಬರ್ತಾರೆ. ಸೊ ನಾರ್ಮಲಿ ಮೆಮೊರಿ ಯಾರಿಗೂ ಕಡಿಮೆ ಜಾಸ್ತಿ ಅಂತ ಅಲ್ಲ. ಸಿನಿಮಾ ನೋಡಿದ್ರು ಕೂಡ ಅಷ್ಟೇ. ನಾವು ಒಂದು ಸಿನಿಮಾನ 3 hours ನೋಡಿದಷ್ಟು ಮಾತ್ರಕ್ಕೆ ಸೀನ್ ಬೈ ಸೀನ್ ಏನು ನೆನಪಿರಲ್ಲ. 4ನೇ ಸತಿನೋ 5ನೇ ಸತಿನೋ ನೋಡಿದಾಗ ಮಾಡಿದಾಗ ಪ್ರತಿಯೊಂದು ನೆನಪುಳಿಯುತ್ತೆ. ಆದರೆ ಇಲ್ಲಿ ನೀವು 2ನ್ನ ನೆನಪಿಟ್ಕೋಬೇಕು. ಒಂದೇನು, ಒಂದು ಕಾನ್ಸೆಪ್ಚುಯಲ್ ಅಂತ ಇರುತ್ತೆ, ಇನ್ನೊಂದು ಫ್ಯಾಕ್ಚುಯಲ್ ಅಂತ ಇರುತ್ತೆ. ಅಂದರೆ ಏನು, ಹಿಸ್ಟ್ರಿ ಅಂತ ತಗೊಳ್ಳಿ. ಈಗ ಹಿಸ್ಟ್ರಿನಲ್ಲಿ ಕತೆ ಇದೆ, ಅದರ ಜೊತೆಗೆ ಯಾವ ವರ್ಷ ಏನಾಯಿತು ಅನ್ನೋದು ಬೇರೆ ಇದೆ. ಸೊ ನಾನು ಹೇಳೋದು ಮೊದಲು ಕತೆನ ತಿಳ್ಕೊಳ್ಳಿ. ಕತೆ ಹೇಳೋದಕ್ಕೆ ಬರಲಿ ನಿಮಗೆ. 1857 ರಿವೋಲ್ಟ್ ಆಯಿತು, 1885 ಕಾಂಗ್ರೆಸ್ ಫಾರ್ಮೇಷನ್ ಆಯಿತು, ಸ್ವದೇಶಿ ಮೂಮೆಂಟ್ ಬಂತು. ಇವೆಲ್ಲ ನಿಮಗೆ ಕತೆ ಗೊತ್ತಿದ್ದರೆ ಕತೆಗೆ ನೀವೇನು ಮಾಡಿ ಇನ್ನೊಮ್ಮೆ ಆ ಫ್ಯಾಕ್ಟ್ಸನ್ನು ಮಾತ್ರ
ಎಕ್ಸಾಮ್ಗಿಂತ ಮುಂಚೆ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ನೋಡಿ, ಇವತ್ತು ನಾನೇನೋ ಒಂದು ವಿಷಯ ಹೇಳ್ತೀನಿ, ಇವರೊಂದು ಪ್ರಶ್ನೆ ಕೇಳಿದ್ರು, ಏನು ಉತ್ತರ ಪ್ರದೇಶ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರು. ನೆಕ್ಸ್ಟ್ ಇಯರು ನಿಮಗೆ ಆ ಪ್ರಶ್ನೆನ ಕೇಳಿದಾಗ ನೀವು ಆ ಉತ್ತರ ಬರೀಬೇಕು ಅಂತ ಅಂದರೆ ಇನ್ನೊಮ್ಮೆ ಆದರೂ ಅದನ್ನು ರಿವಿಷನ್ ಮಾಡಬೇಕು. ಇವರು 5 ಪ್ರಶ್ನೆಗಳನ್ನ ಕೇಳಿದ್ರೆ ನೆಕ್ಸ್ಟ್ ಇಯರ್ ನಿಮಗೆ ಎಷ್ಟು ಉತ್ತರ ನೆನಪಿರುತ್ತೆ? ನೆಕ್ಸ್ಟ್ ಇಯರ್ ಇದೇ ಟೈಮಿಗೆ ಮ್ಯಾಕ್ಸಿಮಮ್ 1-2 ನೆನಪಿರುತ್ತೆ, ಉಳಿದಿದ್ದು ಯಾವುದು ನೆನಪಿರಲ್ಲ. ಸೊ ನಾನು ಹೇಳೋದು, ಒಂದು ಕಾನ್ಸೆಪ್ಚುಯಲ್ ಇರುತ್ತೆ, ಇನ್ನೊಂದು ಫ್ಯಾಕ್ಚುಯಲ್ ಇರುತ್ತೆ. ಕಾನ್ಸೆಪ್ಟ್ ಅಂತ ಅಂದಾಗ ಅದನ್ನು ಒಂದು ಕಥೆಯ ರೂಪದಲ್ಲಿ ನೆನಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆ ಕತೆಗೆ ಅನುಗುಣವಾಗಿ ಯಾವ ಯಾವ ಫ್ಯಾಕ್ಟ್ ಬರುತ್ತೋ ಅದನ್ನೆಲ್ಲ ಸಪರೇಟಾಗಿ ಇನ್ನೊಮ್ಮೆ ಮಾಡಿದ್ರೆ ಈಸಿ ಆಗುತ್ತೆ. ಈಗ ನೀವು ಹೇಳಿದ್ರೆ ಲ್ಯಾಪ್ಟಾಪ್ ಇದ್ದರೆ ನಿಮ್ಮ ಬಳಿ ಅಥವಾ ಮೊಬೈಲಲ್ಲೂ ಕೂಡ ರೀಡರ್ಸ್ ಬರುತ್ತೆ. ಆ ಪರ್ಟಿಕ್ಯುಲರ್ ಸಾಫ್ಟ್ವೇರನ್ನು ಹಾಕಿದ್ರೆ ಅದು ನ್ಯೂಸ್ ಪೇಪರನ್ನಾಗಲಿ ಇದನ್ನಾಗಲಿ ಓದ್ತಾ ಹೋಗುತ್ತೆ. ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಯಾವುದು ನಿಮಗೆ ಫ್ಯಾಕ್ಚುಯಲ್ ಅಂತ ಅನಿಸುತ್ತೋ ನೀವೇ ಓದಿದ್ದನ್ನು ಒಮ್ಮೆ ಹೇಳಿ ರೆಕಾರ್ಡ್ ಮಾಡಿಕೊಂಡು ಆವಾಗವಾಗ ನಿಮ್ಮದನ್ನು ನೀವೇ ಕೇಳಿಸ್ಕೊಂಡ್ರೂ ಕೂಡ ಅದು ನೆನಪುಳಿಯೋ ಸಾಧ್ಯತೆ ಇದೆ. ಈ ಪರೀಕ್ಷೆ ಪಾಸ್ ಆಗೋದಕ್ಕೆ ಯಾಕೆ ಕಷ್ಟ ಅಂತ ಅಂದರೆ, ನೀವು ಒಂದು ದಿನ ಅಥವಾ ಒಂದು ವಾರದಲ್ಲಿ ಏನು ಓದ್ತಿರೋ ಅದು ಬಿಡಿ, 4 ವರ್ಷ ಇಂಜಿನಿಯರಿಂಗಲ್ಲಿ ಡಿಗ್ರಿನಲ್ಲಿ 3 ವರ್ಷ ಏನನ್ನು ಓದಿರ್ತಿರೋ ಒಂದೇ ದಿನ ಎಲ್ಲ ಸೆಮಿಸ್ಟರ್, ಉದಾಹರಣೆಗೆ ನೋಡಿ, ಒಂದು ಸೆಮಿಸ್ಟರ್ ಒಂದು ದಿನ ನಿಮಗೆ ಎಲ್ಲ ಸೆಮಿಸ್ಟರ್ಗಳದ್ದು ಎಲ್ಲ ಸಬ್ಜೆಕ್ಟ್ಗಳದ್ದು ಎಕ್ಸಾಮ್ ಇರುತ್ತೆ ಅಂದರೆ ಪಾಸ್ ಆಗೋದು ಈಸಿನಾ? ಕೆಲವ್ರು ಇರ್ತಾರೆ, ನನ್ನ ಫ್ರೆಂಡ್ ಒಬ್ಬ 32 ಎಕ್ಸಾಮ್ ಒಟ್ಟಿಗೆ ಪಾಸ್ ಮಾಡ್ದ. ಏನೋ ಒಂದಾದ್ಮೇಲೆ ಒಂದು ಪ್ರತಿದಿನ ಓದಿ, ಯಾವತ್ತೂ ಓದಿರಲಿಲ್ಲ. ಲೈಕ್ ಏನೋ ಓನ್ಲಿ ಆ ಒಂದು ವಾರ ಮಾತ್ರ ಓದಿ ಕ್ಲಿಯರ್ ಆದ. ಕೆಲವರು ಎಕ್ಸೆಪ್ಷನಲ್ಲಿ ಇರ್ತಾರೆ. ಆದರೆ ಕಾಮನ್ ಆಗಿ ಎಲ್ಲರೂ ನೋಡಿದಾಗ ನಿಮಗೆ ಅದು ಕಷ್ಟ ಆಗಿರೋದ್ರಿಂದ ನೀವೇ ನಿಮ್ಮ ವಾಯ್ಸನ್ನು ರೆಕಾರ್ಡ್ ಮಾಡಿಕೊಂಡು ಮಾಡ್ತಾ ಹೋದರೆ ಸಾಕು. ನಮ್ಮ ನವೋದಯ ಫೌಂಡೇಶನ್ಗೆ ಇದ್ದಂತಹ ವ್ಯಕ್ತಿ ಕೂಡ ಕಂಪ್ಲೀಟ್ಲಿ ಬ್ಲೈಂಡ್ ಆದ್ರೂ ಈ ಹ್ಯಾಸ್ ಕ್ಲಿಯರ್ಡ್ IAS. ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಅವರು IAS ಆಗಿ ವರ್ಕ್ ಮಾಡ್ತಿದ್ದಾರೆ. ದೇರ್ ಆಲ್ ಇನ್ಸ್ಪಿರೇಷನ್. ಸೊ ಆಗಲ್ಲ ಅನ್ನೋದೇನೂ ಇಲ್ಲ. ಅದಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ಸ್ ಕೂಡ ಇವತ್ತು ಮೊಬೈಲ್ನ ರೂಪದಲ್ಲಿದೆ. ಅದರಲ್ಲಿ ನೀವು ಯೂಸ್ ಮಾಡಿಕೊಂಡಷ್ಟು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್. ಒನ್ ಪಾಯಿಂಟ್ ಆ್ಯಡ್ ಮಾಡ್ತೀನಿ. ನಾರ್ಮಲಿ ಈ ಸಮಸ್ಯೆ ತುಂಬ ಜನಕ್ಕಿರುತ್ತೆ, ಅಂದರೆ ಮೆಮೊರಿನಲ್ಲಿ ಉಳಿಯಲ್ಲ ಸರ್. ಅದಕ್ಕೆ 2 ವಿಷಯಗಳು, ಒಂದು ನಿಮಾನಿಕ್ಸ್ ಅಂತ ಮಾಡ್ತೀವಿ, ಇನ್ನೊಂದು ಟೆಕ್ನಿಕಲಿ ಹೇಳ್ತೀನಿ ನಿಮಗೆ, ಇನ್ನೊಂದು ಬ್ರೈನ್ ಪ್ರಾಕ್ಟೀಸಸ್. ನಮಗೆ ಬ್ರೈನ್ 2 ಸ್ಪ್ಲಿಟ್ ಆಗಿರುತ್ತೆ, ಒಂದು ರೈಟ್ ಸೈಡ್ ಬ್ರೈನು, ಇನ್ನೊಂದು ಲೆಫ್ಟ್ ಸೈಡ್ ಬ್ರೈನ್ ಅಂತ, ರೈಟ್? ಸೊ ಈ 2 ಸ್ಪ್ಲಿಟ್ಟಲ್ಲಿ ಈಗ ನೀವು ನೆನ್ನೆ ಯಾವುದೊಂದು ಬುಕ್ ಓದಿದ್ರಿ ಅಂತ ಅಂದ್ಕೊಳ್ಳಿ ಸರ್, ಎಂಟೈರ್ ಹಿಸ್ಟ್ರಿ 6th ಸ್ಟ್ಯಾಂಡರ್ಡ್ ಬುಕ್ ಓದಿದ್ದೀನಿ, ಯಾವ ಸ್ಟೋರಿನೂ ನೆನಪಿಲ್ಲ, ಇರುತ್ತಾ? ಅಲ್ಲ, ನೀವು ಲಾಸ್ಟ್ ವೀಕಲ್ಲಿ ಓದಿರೋ ಬುಕ್ ನಿಮ್ಗೆ ನೆನಪಿದೆಯಾ? ನೆನಪಿಲ್ಲ. ಮುಂಗಾರು ಮಳೆ ಮೂವಿ ಎಷ್ಟೋ ವರ್ಷಗಳಾಯಿತು, ನೆನಪಲ್ಲಿರುತ್ತೆ. ಬಿಕಾಸ್ ನೀವು ಯಾವುದನ್ನು ದೃಶ್ಯ ಮಾಡಿ ನೋಡ್ತೀರಿ, ವಿಜುವಲೈಸೇಷನ್ ಮಾಡಿ ನೋಡ್ತೀರಿ, ಯು ವಿಲ್ ಸ್ಟಾರ್ಟ್ ಸ್ಟೋರಿಂಗ್ ದಮ್ ಇನ್ ಯುವರ್ ರೈಟ್ ಬ್ರೈನ್, ರೈಟ್ ಮೆಮೊರಿನಲ್ಲಿ ನೀವು ಸ್ಟೋರ್ ಮಾಡ್ತೀರಿ. ಯಾವಾಗ ಒಂದನ್ನು ಚಿತ್ರಣ ಮಾಡಿ ನೋಡ್ತೀರಿ, ದೃಶ್ಯ ಮಾಡಿ ನೋಡ್ತೀರಿ, ಕಾವ್ಯ ಮಾಡಿ ನೋಡ್ತೀರಿ, ರೈಟ್ ಬ್ರೈನಲ್ಲಿ ಸ್ಟೋರ್ ಮಾಡ್ತೀರಿ, ಅದು ತುಂಬ ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಸ್ಟೋರ್ ಆಗುತ್ತೆ. ಅದೇ ನೀವು ಬರೀ ಫ್ಯಾಕ್ಚುಯಲ್ಸನ್ನು ಸುಮ್ಮನೆ ಹಂಗೆ ನೋಡ್ಕೊಂಡು ಹೋದರೆ ಯು ವಿಲ್ ಸ್ಟೋರ್ ಇಟ್ ಇನ್ ಯುವರ್ ಲೆಫ್ಟ್ ಬ್ರೈನ್, ಕರೆಕ್ಟ್? ವಿಚ್ ಇಸ್ ಅ ಶಾರ್ಟ್ ಟರ್ಮ್ ಮೆಮೊರಿ. ಶಾರ್ಟ್ ಟರ್ಮ್ ಮೆಮೊರಿಗೆ ನೀವು ಹಾಕ್ತಾ ಇದ್ದೀರಿ. ಡೋಂಟ್ ಪುಟ್ ಯುವರ್ ಥಿಂಗ್ಸ್ ಇಂಟು ಶಾರ್ಟ್ ಟರ್ಮ್ ಮೆಮೊರಿ, ಕೀಪ್ ಇಟ್ ಇಂಟು ಲಾಂಗ್ ಟರ್ಮ್ ಮೆಮೊರಿ. ಅದು ಬಿಟ್ಟು ಆಚೆಗೆ 2ನೇದು ನಿಮೋನಿಕ್ಸ್ಗಳು ಇರ್ತವೆ. ಎಕ್ಸಾಂಪಲ್ ಹೇಳೋದಾದರೆ, ಈಗ ನೀವು ಸಾರ್ಕ್ ಕಂಟ್ರೀಸನ್ನು ಹೆಂಗೆ ನೆನ್ಪಿಟ್ಕೋತೀರಿ? ಸಾರ್ಕ್ ಕಂಟ್ರೀಸ್ ಎಷ್ಟು ಕಂಟ್ರೀಸ್ ಇದೆಯಪ್ಪ ಸಾರ್ಕ್ ಆರ್ಗನೈಸೇಷನ್ಸಲ್ಲಿ? 8 ಕಂಟ್ರೀಸ್ ಇದೆ. ಅದಕ್ಕೆ ನಾವು MBBS ಪೇಯ್ನ್ ಅಂತ ಶಾರ್ಟ್ ಕಟ್ ಆಡ್ತೀವಿ. MBBS ಪೇಯ್ನ್. ಎಮ್ ಅಂದ್ರೇನೋ? ಎಮ್ ಸ್ಟ್ಯಾಂಡ್ ಫಾರ್ ಮಾಲ್ಡೀವ್ಸ್, ಬಿ ಬಾಂಗ್ಲಾದೇಶ್, ಅನದರ್ ಬಿ ಭೂತಾನ್, ಕರೆಕ್ಟ್ ಅಲ್ವಾ? MBBS, ಎಸ್ ಸ್ಟ್ಯಾಂಡ್ ಫಾರ್ ಶ್ರೀಲಂಕಾ, ರೈಟ್? ಪೇಯ್ನ್, MBBS ಪೇಯ್ನ್. P ಸ್ಟ್ಯಾಂಡ್ ಫಾರ್ ಪಾಕಿಸ್ತಾನ್, A ಸ್ಟ್ಯಾಂಡ್ ಫಾರ್ ಅಫ್ಘಾನಿಸ್ತಾನ್, I ಸ್ಟ್ಯಾಂಡ್ ಫಾರ್ ಇಂಡಿಯಾ, N ಸ್ಟ್ಯಾಂಡ್ ಫಾರ್ ನೇಪಾಲ್. ಈ ಥರದ ನಿಮೋನಿಕ್ಸನ್ನು ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ ನಿಮಗೆ. ನವೋದಯ ಫೌಂಡೇಶನಲ್ಲಿ ನಾವು ಮಾಡುವಂಥ ಅತಿ ಮುಖ್ಯ ಕೆಲಸಗಳಲ್ಲಿ ಇದು ಕೂಡ ಒಂದು. ಈ ನಿಮೋನಿಕ್ಸನ್ನು ಮತ್ತು ಬ್ರೈನ್ ವರ್ಕನ್ನು ಪ್ರಾಕ್ಟೀಸ್ ಮಾಡಿಸ್ತಕ್ಕಂಥದ್ದು. ನೀವು ಹೆಂಗೆ ವಿಜುವಲೈಸೇಷನ್ ಮಾಡಬೇಕು, ಹೆಂಗೆ ಮೆಮೊರಿನಲ್ಲಿ ಇಟ್ಕೋಬೇಕು ಅನ್ನೋದಕ್ಕೆ. ಅದು ಬಿಟ್ಟು ನಿಮಗೆ ಲಿಸನಿಂಗ್ ಪವರ್, ಅಂದರೆ ಈಗ ಅವರು ಹೇಳಿದ್ರು ಪಾಪ ಅವರು ಬ್ಲೈಂಡ್ ಇದ್ದಾರೆ, ಅವ್ರಿಗೆ ಕಷ್ಟ ಆಗುತ್ತೆ. ಅವ್ರಿಗೆ ಏನಾಗುತ್ತೆ, ನೀವು ಕೇಳಿದಾಗ
ಕೆಲವೊಂದು ಇಂದ್ರಿಯಗಳು ನಮಗೆ ಸೆನ್ಸ್ ಆಗ್ತವೆ, ಪಂಚೇಂದ್ರಿಯಗಳು ಅಂತ ಕರಿತೀವಿ. ಅದು ಸ್ಟೋರ್ ಮಾಡಿದ್ರೆ ತುಂಬ ಲಾಂಗ್ ಟರ್ಮ್ಗೆ ಮೆಮೊರಿನಲ್ಲಿ ಸ್ಟೋರ್ ಮಾಡ್ತೀವಿ ನಾವು. ಓಕೆ, ಬೇರೆ ಪ್ರಶ್ನೆ. ಸರ್ ಮತ್ತೆ ಮೆಂಟಲ್ ಎಬಿಲಿಟಿನ ಅರ್ಥ ಮಾಡ್ಲಿಕ್ಕೆ ಉತ್ತಮವಾದ ಸೊಲ್ಯೂಷನ್ ಬೇಕು ಸರ್. ಇದು ರುದ್ರೇಶ್ ಅವ್ರು ಹೇಳ್ತಾರೆ. ಇದಾದ್ಮೇಲೆ ಬೇರೆಯವ್ರ ಪ್ರಶ್ನೆ ಕೇಳಿ. ಮೆಂಟಲ್ ಎಬಿಲಿಟಿಯನ್ನು ಮೆಮೊರೈಸ್ ಮಾಡೋದಕ್ಕೆ, ಸಾಲ್ವ್ ಮಾಡೋದಕ್ಕೆ, ಆನ್ಸರ್ ಮಾಡೋದಕ್ಕೆ. ಸಿ, ಮೆಂಟಲ್ ಎಬಿಲಿಟಿ ಅಂದರೆ ನೀವು ತುಂಬ ವೀಕ್ ಇದ್ದರೆ ಯು ಸ್ಟಾರ್ಟ್ ಫ್ರಮ್ ಗ್ರಾಸ್ ರೂಟ್ ಲೆವೆಲ್. ಯಾವ ಗ್ರಾಸ್ ರೂಟ್ ಲೆವೆಲ್ ಅಂದರೆ ನೀವು ಮಗ್ಗಿಂದನೂ ಓದಬೇಕಾಗತ್ತೆ. ಇವತ್ತಿಗೂ 18ರ ಮಗ್ಗಿ 19ರ ಮಗ್ಗಿ ಬರೋಲ್ಲ, ಸ್ಕ್ವೇರ್ ರೂಟ್ಗಳು ಗೊತ್ತಿರಲ್ಲ, ಬೇಸಿಕ್ ಅಡಿಷನ್ ಸಬ್ಟ್ರಾಕ್ಷನ್ ಗೊತ್ತಿರಲ್ಲ. ನೀವು UPSC KPSC ಎಲ್ಲ ಎಕ್ಸಾಮಿನೇಷನ್ಸ್ ತೊಗೊಂಡ್ರೆ ಕೇಳಿರೋದು ಬಹಳ ಬೇಸಿಕ್ಸು, ಬರೀ ವರ್ಡಿಂಗ್ಸಲ್ಲಿ ಡಿಫ್ರೆನ್ಸ್ ಮಾಡಿರ್ತಾನೆ ಅಷ್ಟೇ. ಕರೆಕ್ಟ್? ಸೊ ಅದನ್ನು ಪ್ರಾಕ್ಟೀಸಸ್ ಮಾಡಿ, ಆ ಬೇಸಿಕ್ಸನ್ನು ಪ್ರಾಕ್ಟೀಸಸ್ ಮಾಡಿ, ದಟ್ಸ್ ಎನಫ್. ಅದು ಬಿಟ್ಟು ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅನ್ನಂಗೆ ಅದು ಒಂದೇ ಅಜೆಂಡಾ ಮ್ಯಾಥ್ಸಿಗೆ ಬಂದಾಗ. ರೈಟ್? ಸ್ಟಿಕ್ ಆನ್ ಟು ಯುವರ್ ಬೇಸಿಕ್ಸ್. ಬೇರೆ ಪ್ರಶ್ನೆ. ಸರ್, ನನ್ನ ಹೆಸರು ಚೇತರಿಗೆ ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ಸರ್, ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ನಂದು ಅರೌಂಡ್ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಈಗ ಈ ವರ್ಷ 21 ಅಟೆಂಪ್ಟ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇಲ್ಲ, ಪೂರ್ತಿ ಕಾನ್ಫಿಡೆನ್ಸ್ ಇಲ್ಲ. ಸೊ 21 ಪೂರ್ತಿ ಪ್ರಿಪೇರ್ ಆಗೋ 22ಅಲ್ಲಿ ಕೊಡೋದು ಒಳ್ಳೇದಾ, ಅಂದರೆ ಒಂದು ವರ್ಷ ಆದಮೇಲೆ, ಅಥವಾ ಈಗ ಡೈರೆಕ್ಟ್ ಲೈಕ್ ನೆಗೆದು ಬಿಡು, ನೀರಿಗೆ ನೆಗೆದು ಬಿಡು, ಈಜು ಬಂದುಬಿಡುತ್ತೆ ಅಂತಾರಲ್ಲ, ಆದರೆ 21ಗೆ ಒಂದ್ಸಲ ಮಾಡಿಬಿಟ್ಟು ನೋಡ್ಬಿಟ್ಟು ಕೊಡೋದು ಒಳ್ಳೇದಾ? ಸೊ ಅದು ಸ್ವಲ್ಪ ಕನ್ಫ್ಯೂಷನ್, ಯಾಕೆಂದರೆ ನಾನು ಆಲ್ಮೋಸ್ಟ್ ಯಾವ ಸ್ಟೇಜಲ್ಲಿ ಪ್ರಿಪೇರ್ ಆಗಿದ್ದೀನಿ, ಬಟ್ ಪೂರ್ತಿ ಕಾನ್ಫಿಡೆನ್ಸ್ ಇಲ್ಲ, ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತಾ ಇದೆ. ಸೊ ಸೆಕೆಂಡ್ ಕ್ವೆಶ್ಚನ್ ಏನು ಅಂದರೆ, ತುಂಬ ಟಾಪರ್ ಟಾಕ್ಸ್ ಎಲ್ಲ ನಾನು ತುಂಬ ನೋಡ್ತಾ ಇರ್ತೀನಿ. ಸೊ ಅವ್ರದ್ದು ಹಿಂಗೆ 2 ಮೇನ್ ಇದೆ. ಸೊ 2 ಕಂಡೀಷನ್ ಇದೆ ಅಂದ್ಕೊಳ್ಳೋಣ. ಒಂದು ಕಂಡೀಷನಲ್ಲಿ ನನ್ನ ಕಾನ್ಸೆಪ್ಚುಯಲ್ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಮತ್ತು ಎಲ್ಲ ಫ್ಯಾಕ್ಟ್ ಎಲ್ಲ ನೆನಪಿದೆ, ಬಟ್ ನನ್ನ ಆನ್ಸರ್ ರೈಟಿಂಗ್ ಸ್ಕಿಲ್ಸ್ ಅಷ್ಟು ಮೀಡಿಯಮ್ ಆಗಿದೆ ಅಂದ್ಕೊಳ್ಳೋಣ, ಇದು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ. ಸೊ ಇನ್ನೊಬ್ರದ್ದು ನಂದು ಕಾನ್ಸೆಪ್ಟ್ ಮೀಡಿಯಮ್ ಆಗಿದೆ, ಲೈಕ್ ಗುಡ್ ಮೀಡಿಯಮ್ ಅಂದರೆ ಬೆಟರ್, ತುಂಬ ಚೆನ್ನಾಗಿದೆ, ಬಟ್ ಅಷ್ಟು ಚೆನ್ನಾಗಿಲ್ಲ, ಎಲ್ಲ ಫ್ಯಾಕ್ಟ್ ನೆನಪಿಲ್ಲ, ಬಟ್ ಆನ್ಸರ್ ರೈಟಿಂಗ್ ಸ್ಕಿಲ್ಸ್ ತುಂಬ ಚೆನ್ನಾಗಿದೆ ಅಂತ ಇದೆ. ಸೊ ಯಾವುದು ಬೆಟರ್, ಯಾವುದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೋದು ಅಂತ ಇವೆರಡು ಪ್ರಶ್ನೆ ನಾನು ಕೇಳಿದೆ. ಅಲ್ಲಿ ರೈಟಿಂಗ್ ಪ್ರಾಕ್ಟೀಸ್ ಅಂತ ಬಂದಾಗ 2 ವಿಷಯ ಭಾಳ ಇಂಪಾರ್ಟೆಂಟ್. ಒಂದು ಕಂಟೆಂಟ್, ಇನ್ನೊಂದು ಕಾಂಟೆಕ್ಸ್ಟ್. ಕಂಟೆಂಟು ಫಸ್ಟು ನೀವು ವೆರಿ ಸ್ಟ್ರಾಂಗ್ ಇರಬೇಕು. ಆ ಸ್ಟ್ರಾಂಗ್ ಇದ್ದರೆ ಕಂಟೆಂಟು, ಅದನ್ನು ಕಾಂಟೆಕ್ಸ್ಟಲ್ಲಿ ಇರೋದನ್ನು ಸರಿಯಾಗಿ ಸಬ್ಸ್ಟ್ಯಾನ್ಷಿಯೇಟ್ ಮಾಡಬೇಕು ನೀವು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹಾಸನ್ ಸಿಟಿ ಬಗ್ಗೆ ಎಲ್ಲ ಗೊತ್ತಿರುತ್ತೆ, ಕರೆಕ್ಟ್, ಬಟ್ ಬರೆಯೋಕ್ಕೆ ಬರಲ್ಲ. ಮೊದಲನೇದು ಏನು ಮಾಡಬೇಕು, ಹಾಸನ ಸಿಟಿ ಬಗ್ಗೆ ಎಲ್ಲ ತಿಳ್ಕೋಬೇಕು ನೀವು. ಹಾಸನ ಏನು, ಎಲ್ಲಿ ಬರುತ್ತೆ, ಎಷ್ಟನೇ ಡಿಸ್ಟ್ರಿಕ್ಟ್ ಇದು, ಯಾವಾಗ ಆಯ್ಕೆ ಮಾಡಿದ್ರು, ಇಲ್ಲಿರುವಂಥ ವಿಶೇಷತೆಗಳೇನು, ಇದು ತಿಳ್ಕೋಬೇಕು. ಇದು ತಿಳ್ಕೊಂಡ್ಮೇಲೆ ಅದನ್ನು ಯಾವ ಆರ್ಡ್ರಲ್ಲಿ ಬರೀಬೇಕು ಅನ್ನೋದಕ್ಕೆ ಯು ನೀಡ್ ಪ್ರಾಕ್ಟೀಸ್. ಯು ನೀಡ್ ಎ ಪ್ರಾಕ್ಟೀಸ್. ಯು ಹ್ಯಾವ್ ಟು ಗೋ ಫಾರ್ ಪ್ರಾಕ್ಟೀಸ್. ಫಸ್ಟು ನೀವೇನು ಮಾಡಿ ಅಂದರೆ ಕಲೆಕ್ಟ್ ಕಂಟೆಂಟ್, ದೆನ್ ಯು ಪುಟ್ ಇಟ್ ಇನ್ ಟು ಪರ್ಸ್ಪೆಕ್ಟಿವ್ಸ್ ಥ್ರೂ ಕಾಂಟೆಕ್ಸ್ಟ್ ಬೈ ಸಬ್ಸ್ಟ್ಯಾನ್ಷಿಯೇಟಿಂಗ್. ಓಕೆ. So, see, if you're not confident, right, don't give. But you have an option. IFOS ಅಂತ ಇದೆ, ಫಾರೆಸ್ಟ್ ಸರ್ವಿಸ್ ಅಂತ ಅಲ್ವಾ, ಅದಕ್ಕೂ ನೋಟಿಫಿಕೇಶನ್ ಸೇಮ್ ಇರುತ್ತೆ, ಪ್ರಿಲಿಮ್ಸ್ ಸೇಮ್ ಇರುತ್ತೆ, ಮೇನ್ಸಲ್ಲಿ ಪೇಪರ್ಸ್ ಬೇರೆ ಆಗುತ್ತೆ. ಸೊ ಈ ವರ್ಷ ನೀವು ಹೇಗೆ ಓದ್ತಿದ್ದೀರಾ, ಇನ್ನೂ 100 ಡೇಸ್ ಇದೆ, ಆಲ್ಮೋಸ್ಟ್ 120 ಡೇಸ್ ಇದೆ. 100 ಡೇಸ್ ಇಸ್ ಆಲ್ಮೋಸ್ಟ್ ಲೈಕ್ ಎ ಸೆಮಿಸ್ಟರ್ ಅಲ್ವಾ, ವಿ ಹ್ಯಾವ್ ಎನಫ್ ಟೈಮ್. ಈ ಒಂದು 100 to 120 ಡೇಸಲ್ಲಿ ಸೀರಿಯಸ್ ಆಗಿ ಕೂತು ಪ್ರಿಲಿಮ್ಸ್ಗೆ ಅಂತಲೇ ಪ್ರಿಪೇರ್ ಆಗಿ. ಬಟ್ IFOS ಕೊಡಿ, ನಿಮಗೆ ನೀವು ಪ್ರಿಪೇರ್ ಆಗ್ತಿರೋದು ಕರೆಕ್ಟ್ ಇದೆಯಾ, ಸಿಲೆಬಸ್ ಕರೆಕ್ಟಾಗಿ ಓದ್ತಿದ್ದೀರಾ ಅಂತ ಒಂದು ಕ್ಲಾರಿಟಿ ಬರುತ್ತೆ. ಅಟೆಂಪ್ಟು ಕೌಂಟ್ ಆಗಲ್ಲ, ರೈಟ್. IFOSಗೆ 6 ಅಟೆಂಪ್ಟ್ ಇರುತ್ತೆ, IAS UPSC CSPಗೆ ಇನ್ನೊಂದು 6 ಅಟೆಂಪ್ಟ್ ಇರುತ್ತೆ. ನೀವು ಬರೀ IFOS ಅಂತ ಚೂಸ್ ಮಾಡಿದ್ರೆ ಅಟೆಂಪ್ಟು ಕೌಂಟ್ ಆಗಲ್ಲ. ಆದ್ದರಿಂದ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಸರ್ ನೋಡ್ತೀನಿ ಈ ಸತಿ ನಾನು ಅಂತ ಅಂದರೆ. ಎರಡನೇದು ಸರ್ ಹೇಳಿದ ಹಾಗೆ ಆನ್ಸರ್ ರೈಟಿಂಗ್ ಅನ್ನೋದು ಸುಮಾರು ಜನಕ್ಕೆ ಭಯ, ಹೇಗೆ ಬರಿತೀವಿ ಅಂತ ಗೊತ್ತಿಲ್ಲ. ಬಟ್ ಏನಂತ ಅಂದರೆ ಸರ್ ನಾನು ಪ್ರಾಕ್ಟೀಸ್ ಇಲ್ಲ ಅನ್ನೋದು. ಅದಕ್ಕೆ ನಾನೇನು ಹೇಳ್ತೀನಿ, ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ತೊಗೊಳ್ಳಿ, ಎಡಿಟೋರಿಯಲ್ ಒಂದು ತೊಗೊಂಡು ಓದಿ 2 ದಿನಕ್ಕೋ 3 ದಿನಕ್ಕೋ ಒಮ್ಮೆ ಆ ಎಡಿಟೋರಿಯಲ್ ಏನು ಹೇಳ್ತಿದೆಯೋ ಅದನ್ನು ನಿಮ್ಮ ಭಾಷೆಯಲ್ಲಿ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ದಟ್ ಈಸ್ ಫಸ್ಟ್. ಎರಡನೇದು ಸರ್ ಹೇಳಿದ ಹಾಗೆ ಕ್ವಶನ್ಸ್ಗೆ ನಾಲೆಜ್ ಇಲ್ಲ ಅಂತ ಅಂದರೆ, ನಿಮಗೆ ಇನ್ಫಾರ್ಮೇಷನ್ ಇಲ್ಲ ಅಂತ ಅಂದರೆ ಅದನ್ನು ಬ್ಯೂಟಿಫೈ ಮಾಡೋದು ಕಷ್ಟ. ಆನ್ಸರ್ ರೈಟಿಂಗ್ ಸ್ಕಿಲ್ ಚೆನ್ನಾಗಿದೆ ಅಂತ ಅಂದರೆ ಏನು, ನಿಮಗೆ ಗೊತ್ತಿರೋ ಇನ್ಫಾರ್ಮೇಷನನ್ನೇ ಯಾವ ರೀತಿ ಇಡ್ತೀರಾ ಅಂತ ಹೇಳಿ. ಎಲ್ಲಾನು ಮೇನ್ಸ್ ಬಂದಾಗ ಪ್ರತಿಯೊಂದು ಪಾಯಿಂಟು ಗೊತ್ತಿರಬೇಕು ಅಂತ ಇಲ್ಲ. ನಾವೇನು ಹೇಳ್ತೀವಿ, ಪ್ರಿಲಿಮ್ಸ್ಗೆ ಡೆಪ್ತಲ್ಲಿ ಓದಿ ಮೇನ್ಸ್ಗೆ ಸ್ವಲ್ಪ ಸೂಪರ್ಫಿಷಿಯಲ್ ಆಗಿ ನೋಡಿದ್ರೂ ಮ್ಯಾನೇಜ್ ಮಾಡಬಹುದು. ಯಾಕಂತ ಅಂದರೆ ನೀವೇನು ಬರೀತೀರೋ ಅದೇ ಆನ್ಸರ್. ಈಗ ಫಾರ್ಮುಲಾಸ್ ಬಗ್ಗೆ ಕೇಳಿದ್ರೆ
ನಿಮ್ಮ ಒಪಿನಿಯನ್ ಒಂದು 4 ಪಾಯಿಂಟ್ ಗೊತ್ತಿದ್ರು ಅದನ್ನು ಎಲಾಬ್ರೇಟ್ ಮಾಡಿದ್ರೆ ಸಾಕು. ಎಕ್ಸಾಮ್ ಹಾಲಲ್ಲಿ ಔಟ್ ಆಫ್ ದ ಬಾಕ್ಸ್ ಕೇಳೋದೇ ಜಾಸ್ತಿ ಇರುತ್ತೆ. ಅದಕ್ಕೇನು ಅಂತ ಅಂದರೆ ಫಸ್ಟು ನೀವು ಪಾಯಿಂಟ್ಸ್ ಕಲೆಕ್ಟ್ ಮಾಡ್ಕೊಳ್ತಾ ಯಾವುದೇ ಒಂದು ಇಶ್ಯೂ ಬಂದರೆ ನೀವು ಪಾಸಿಟಿವ್ಸ್, ನೆಗೆಟಿವ್ಸ್ ಮತ್ತು ಮೂರನೇದು ವೇ ಫಾರ್ವರ್ಡ್ ಇದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಒಂದೇ ನ್ಯೂಸ್ ಪೇಪರ್, ಇವಾಗ ಬೇರೆ ಬೇರೆ ನ್ಯೂಸ್ ಪೇಪರ್ಸ್ ಬಯಾಸ್ಡ್ ಅಂತ ನಿಮಗೆ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಕೆಲವೊಂದು ಸಪೋರ್ಟ್ ಮಾಡುತ್ತೆ, ಕೆಲವೊಂದು ಅಗೇನ್ಸ್ಟ್ ಮಾಡುತ್ತೆ. ನೀವು ಬ್ಯೂರೋಕ್ರಸಿ ಎಕ್ಸಾಮ್ ಬರೆದಾಗ ಹೀಗೆ ಎಕ್ಸ್ಟ್ರೀಮ್ಸಲ್ಲಿ ಬರೆಯೋದಕ್ಕಾಗೋದಿಲ್ಲ. ಅದಕ್ಕೇನು ಒಂದು 2-3 ಆರ್ಟಿಕಲ್ಸನ್ನು ನೋಡಿದಾಗ ಬೇರೆ ಬೇರೆಯವ್ರ ಒಪಿನಿಯನ್ಸನ್ನು ನೋಡಿ ಪಾಯಿಂಟ್ಸ್ ಮಾಡಿಕೊಂಡು ಆ ಪಾಯಿಂಟ್ಸನ್ನು ಹೇಗೆ ಬರೀಬೇಕು ಅಂತ ಹೇಳಿ 2 ದಿನಕ್ಕೋ 3 ದಿನಕ್ಕೋ ಒಂದು 15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಬರೆಯೋದು ಪ್ರಾಕ್ಟೀಸ್ ಮಾಡಿ. ಇಟ್ ಶುಡ್ ಬಿ ಈಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎನಿ ಅದರ್ ಕ್ವಶನ್? ಯಾರು ಹುಡುಗಿರ ಪ್ರಶ್ನೆ ಕೇಳಲಿಲ್ಲ? ನಾವು ಸರ್, ಒಂದು ಸೈಡು ಈಗ ಓದು ಅಂತಿರುತ್ತೆ, ಇನ್ನೊಂದು ಸೈಡು ಲೆಟ್ ಮಿ ಲರ್ನ್ ಟುಮಾರೋ, ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ಆ ಥರ ಹೇಳ್ತಿರುತ್ತೆ. ಹೌ ಟು ಓವರ್ಕಮ್ ದಿಸ್ ಟೈಪ್ ಆಫ್ ಥಿಂಕಿಂಗ್? ಇದು ರವಿ ಸರ್ ಇದಕ್ಕೆ ಉತ್ತರ ಕೊಡ್ತಾರೆ. ಬಟ್ ಫಸ್ಟ್ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೆಗೆಟಿವ್ ಥಾಟ್, ಪಾಸಿಟಿವ್ ಥಾಟ್ ಇದು ಸೊ ನಿಮ್ಮನ್ನು ನೀವು ಯಾವ ರೀತಿ ನೀವು ಮುಂದೆ ತೊಗೊಂಡು ಹೋಗ್ತೀರಾ ಅದು ನಿಮ್ಮ ಕೈಲಿರುತ್ತೆ. ಓಕೆ, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೆಲವು ಮೋಟಿವೇಶನಲ್ ಸ್ಪೀಚಸ್ ಎಲ್ಲ ಇರುತ್ತೆ, ಅದನ್ನ ನೋಡಿ ಇನ್ಸ್ಪೈರ್ ಆಗ್ತೀವಿ, ಮತ್ತು ಮಾರನೇ ದಿವಸದಿಂದ ಅದು ಕುಗ್ಗೋಗುತ್ತೆ ಅಂತ ಹೇಳ್ತಾರೆ. ಎಕನಾಮಿಕ್ಸ್ ಎಲ್ಲ BCom ಅಥವಾ ಆರ್ಟ್ಸ್ ಗ್ರ್ಯಾಜುಯೇಟ್ಸ್ ಇದ್ದರೆ ನಿಮಗೆ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಲ್ವಾ, ಅದು ಅಪ್ಲೈ ಆಗುತ್ತೆ. ಸೊ ಎನರ್ಜಿ ಲೆವೆಲ್ ಯಾವತ್ತೂ ಸಹ ನಾವು 24/7 ಹೈಯಲ್ಲಿ ಇರುತ್ತೆ ಅಂತ ಅನ್ಕೋಬಾರ್ದು. ಓಕೆ, ದಿಸ್ ಈಸ್ ನಾಟ್ ಲೈಕ್ 2020 ಕ್ರಿಕೆಟ್ ಫಾರ್ಮ್ಯಾಟ್ ಮ್ಯಾಚ್ ಥರ. ದಿಸ್ ಈಸ್ ಲೈಕ್ 5-day ಟೆಸ್ಟ್ ಮ್ಯಾಚ್. ನೀವು ಎನಿ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಕ್ಲಿಯರ್ ಮಾಡಬೇಕಾದ್ರೂ ಸಹ ನಿಮಗೆ ಕನ್ಸಿಸ್ಟೆಂಟ್ ತುಂಬ ಇಂಪಾರ್ಟೆಂಟ್. ಸೊ ದಟ್ you have to draw the line in between, like who are all the friends who are demotivating you, or who are all the family people who are supporting you, and which are all the subject you are individually liking. ಕೆಲವು ಸಬ್ಜೆಕ್ಟ್ಸ್ ಇರುತ್ತೆ ನಿಮಗೆ ಓದಿದ್ರೆ ತುಂಬ ಬೇಗ ಅರ್ಥವಾಗ್ಬಿಡುತ್ತೆ. ಅದೇ ಟೈಮಲ್ಲಿ ಅದೇ ಬೇರೆ ಸಬ್ಜೆಕ್ಟ್ ಇದ್ದರೆ ಸ್ವಲ್ಪ ಜಾಸ್ತಿ ಕಡಿಮೆ ಅರ್ಥವಾಗುತ್ತೆ, ಬಟ್ 2-3 ಸರಿ ಓದಿದ್ರೆ ಇನ್ನೂ ಜಾಸ್ತಿ ಜ್ಞಾಪಕ ಬರುತ್ತೆ. ಆ ರೀತಿ. ಸೊ ಈ ಥರದ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಯಾರೂ ಹೀರೋ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಪಾಸ್ ಆದೆ, ನಾನು ಕಷ್ಟಪಟ್ಟೆ, ನಾನು ಬೆಳಗ್ಗೆ 4 ಗಂಟೆಗೆ ಓದ್ತಿದ್ದೆ. ಕೆಲವರು ರಾತ್ರಿ ಎಲ್ಲ ಓದ್ತಾ ಇದ್ರು, 3 ಗಂಟೆಗೆ ಮಲಗ್ತಾ ಇದ್ರು, ಅವರು ಪಾಸ್ ಆಗಿದ್ದಾರೆ. ಸೊ ಈ ಒಂದು ಸ್ಪೆಸಿಫಿಕ್ ಎಕ್ಸಾಮಲ್ಲಿ ನಿಮ್ಗೆ ಯಾರು ರೋಲ್ ಮಾಡಲ್ ಅನ್ನೋರಿಲ್ಲ. ನನ್ನ ಏಳ್ಮೆಗೆ ನಾನೇ ಶಿಲ್ಪಿ ಅಂತ ಹೇಳ್ತೀವಲ್ಲ, ಸೊ ಅದು ಇಂಪಾರ್ಟೆಂಟು. ಸೊ ಕೆಲವ್ರು ಒಂದು ಬುಕ್ ಒಂದೇ ಸರಿ ಓದಿ ಪಾಸ್ ಆಗಿಬಿಡ್ತಾರೆ, ಕೆಲವ್ರು 10 ಸರಿ ಓದ್ತಾರೆ, ಕೆಲವ್ರು 100 ಸರಿ ಕೊಟ್ಟರು ಅವರು 101ನೇ ಸರಿ ಇದೇನಾ ಬುಕ್ಕು ಅಂತ ಕೇಳ್ತಾರೆ. ಸೊ ಅದು ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ ಇರುತ್ತೆ. ಸೊ ನಿಮ್ಮ ಸ್ಟ್ರೆಂತ್ಸ್ ನಿಮಗೆ ಗೊತ್ತಿರುತ್ತೆ. ನೋ ಬಡಿ ಕ್ಯಾನ್, ನೀವು ಬಂದರೆ ನಾವು ಒಂದು 5% ನಿಮಗೆ ಇದು ಮಾಡಬೇಡಿ ಅಂತ ಹೇಳ್ಬೋದು. ಜೀವನದಲ್ಲಿ ಏನೇನು ಮಾಡಬೇಕು ನೀವೇ ಡಿಸೈಡ್ ಮಾಡಬೇಕು. ಕರೆಕ್ಟ್ ನೋ? ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು ಟೇಕ್ ದಿ ಥಿಂಗ್ಸ್ ಫಾರ್ವರ್ಡ್. ಮೇ ಬಿ ಸಂದೀಪ್ ಮಹಾಜನ್ ಸರ್ ವಿಲ್ ಟೆಲ್ ಮೋರ್ ಸ್ಪೆಸಿಫಿಕಲಿ. ಅಮ್ಮ, ನೀವು ಕೇಳಿದ ಪ್ರಶ್ನೆ ಎಕ್ಸಾಮ್ ಅನ್ನೋದು ಬಿಟ್ಬಿಡಿ, ಲೈಫಲ್ಲೇ ತುಂಬ ಮುಖ್ಯ. ನಾವು ಏನಾಗದೇ ಇದ್ರೂ ಖುಷಿಯಾಗಿರೋದಕ್ಕೆ ನೆಗೆಟಿವ್ ಥಾಟ್ಸನ್ನು ಬಿಡಲೇಬೇಕು. ಅದು ಒಂದು ಅಚೀವ್ಮೆಂಟ್ ಅಂತ ಬಂದಾಗ ಜಾಸ್ತಿ ಇರುತ್ತೆ, ಬಟ್ ಲೈಫಲ್ಲಿ ಹ್ಯಾಪಿನೆಸ್ಗಿಂತ ದೊಡ್ಡ ಅಚೀವ್ಮೆಂಟ್ ಯಾವುದೂ ಇರಲ್ಲ. ನೆಗೆಟಿವಿಟಿ ಹೇಗೆ ತೆಗಿತೀರಾ ಅಂದಾಗ, ಐ ವಾಸ್ ಜಸ್ಟ್ ಲಿಸ್ನಿಂಗ್ ಟು ಸಮ್ ವರ್ಡ್, ಇಂಪಾಸಿಬಲ್ ಅನ್ನೋದ್ರಲ್ಲೇ ಐ ಆಮ್ ಪಾಸಿಬಲ್ ಅಂತ ಇದೆ ಅಂತ ಹೇಳಿ. ಸೊ ಪ್ರತಿಯೊಬ್ಬರು ಲೈಫ್ ಸ್ಟೋರೀಸನ್ನು ನೀವು ಕೇಳಿದಾಗ ಪ್ರತಿಯೊಂದು ಪ್ರಾಬ್ಲಮನ್ನು ಅವರು ಆ ಮಿನಿಟ್ಟಲ್ಲಿ ಸಫರಿಂಗ್ಸ್ ಇರುತ್ತೆ. ಲೈಕ್ ಯಾರೋ ಒಬ್ರು ಏನೋ ಅಂದರು ನಿಮ್ಮನ್ನು, ಅದು ನಿಮಗೆ ಒಂದು 1/2 hour ಇರುತ್ತೆ, ಕೆಲವ್ರಿಗೆ 1 ದಿನ ಇರುತ್ತೆ, ಕೆಲವ್ರಿಗೆ 1 ವಾರ ಇರುತ್ತೆ. ಪ್ರತಿಯೊಬ್ಬರ ಟೈಮಿಂಗ್ ಬೇರೆ ಇರುತ್ತೆ. ಬಟ್ ನಾನು ಹೇಳೋದು ನಿಮಗೆ, ಯಾವುದನ್ನು ಜಾಸ್ತಿ ಹೊತ್ತು ಕ್ಯಾರಿ ಮಾಡಬೇಡಿ. ನೆಕ್ಸ್ಟ್ ಏನು, ಸ್ಟಾರ್ಟ್ ಲುಕಿಂಗ್ ಅಟ್ ಸೊಲ್ಯೂಷನ್. ಯಾವುದೇ ಪ್ರತಿಯೊಂದು ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇರುತ್ತೆ. ಸೊಲ್ಯೂಷನ್ ಇಲ್ಲ ಅಂತ ಅಂದರೆ ಡೋಂಟ್ ಥಿಂಕ್. ಸೊಲ್ಯೂಷನ್ ಇದ್ದಾಗ ನಿಮಗೇನಾಗುತ್ತೆ, ಅದೇ ಪಾಸಿಟಿವಿಟಿ ಕಡೆ ಕರ್ಕೊಂಡು ಹೋಗುತ್ತೆ. ತುಂಬ ಇಂಪಾರ್ಟೆಂಟ್ ಅಂತಾರೆ, ಬಟ್ IAS ಮತ್ತು KAS ಎಕ್ಸಾಮ್ನ ನಾವು ಕನ್ನಡದಲ್ಲಿ ಬರೆದು ಪಾಸ್ ಆಗೋಕ್ಕಾಗಲ್ವಾ? ಇಟ್ಸ್ ಅ ವೆರಿ ಗುಡ್ ಕ್ವಶನ್. ನೋಡಿ, IAS ಪರೀಕ್ಷೆ ಎಂಬುದು ಎಕ್ಸಾಂಪಲ್ ನಾನು IAS ಮುಖ್ಯ ಪರೀಕ್ಷೆನ ಕನ್ನಡ ಮೀಡಿಯಮಲ್ಲಿ ಫೇಸ್ ಮಾಡಿದೆ. ಕನ್ನಡ ಮೀಡಿಯಮಲ್ಲಿ ನಾನು ಉತ್ತರನ ಬರೆದೆ. 9 ಮಾರ್ಕ್ಸಲ್ಲಿ ನನ್ನ ಸರ್ವಿಸ್ ಮಿಸ್ ಆಯಿತು. ಬಟ್ ನಿಮಗೆ ಕನ್ನಡದ ಮೇಲೆ ಸಂಪೂರ್ಣವಾದ ಪ್ರಾವೀಣ್ಯತೆ ಇದ್ದು, ನಿಪುಣತೆ ಇದ್ದು, ನೀವು
ಕೆಲವು ಇಂಗ್ಲೀಷ್ ವರ್ಡ್ಸ್ ಹಾಕ್ಕೊಂಡು ಬರೀರಿ, ಪರವಾಗಿಲ್ಲ. ಕಂಪ್ಯೂಟರ್ ಅಂತಾನೆ ಬರೀರಿ ನೀವು. ಗಣಕಯಂತ್ರ ಅಂತ ಅಲ್ಲಿ ವರ್ಡು ಜ್ಞಾಪಕ ಬರದೇ ಇರ್ಬೋದು. ಸೊ ರಾಕೆಟ್ ಅಂತ ಇರುತ್ತೆ, ನೀವು ಸಿಡಿ ತಲೆ ಕ್ಷಿಪಣಿ ಅಂತಾನೆ ಬರಿಬೇಕಂತೇನಿಲ್ಲ, ರಾಕೆಟ್ ಅಂತ ಬರೀರಿ. ಬಟ್ ನನ್ನ ಒಂದು ಸಣ್ಣ ತಿಳುವಳಿಕೆ, ನೀವು ಎಕ್ಸಾಮ್ನ ಏನಾದರೂ ಬರೆದ್ರೂ ಸಹ ವ್ಯಾಲ್ಯೂಯೇಟರ್ಸ್ ಏನಿರ್ತಾರೆ, ಹಿಂದೂ ಬನಾರಸ್ ಯೂನಿವರ್ಸಿಟಿಯವ್ರು ಇರ್ತಾರೆ, ಡೆಲ್ಲಿ ಯೂನಿವರ್ಸಿಟಿಯವ್ರು ಇರ್ತಾರೆ, ಮಡ್ರಾಸ್ ಯೂನಿವರ್ಸಿಟಿಯವ್ರು ಇರ್ತಾರೆ. ಅಲ್ಲಿ ಇಂಗ್ಲೀಷ್ ಪ್ರೊಫೆಸರೇ ಕೂತ್ಬಿಟ್ಟು ವ್ಯಾಲ್ಯೂ ಮಾಡ್ತಿರ್ತಾರೆ. ಈ ಲೋಕಸಭಾಲಿ ಇರ್ತಾರಲ್ಲ ಟ್ರಾನ್ಸ್ಲೇಟರ್ಸ್, MP ಅವ್ರಿಗೆಲ್ಲ, ಅವ್ರನ್ನ ಕರೆಸ್ಕೊಂಡು ಇದನ್ನ ಓದಿ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿರೋ ಪ್ರೊಫೆಸರೇ ಮಾರ್ಕ್ಸ್ ಹಾಕೋದು. ನಿಮ್ಗೆ ಯಾರೋ ಬೆಂಗಳೂರು ಯೂನಿವರ್ಸಿಟಿನೋ ಹಾಸನದಲ್ಲಿರೋ ಪ್ರೊಫೆಸರೋ ನಿಮ್ಮ ಫ್ರೆಂಡೋ ಯಾರೋ ಕನ್ನಡಿಗರೇ ಹೋಗ್ಬಿಟ್ಟು ಏನು ಮಾರ್ಕ್ಸ್ ಅಲಾಟ್ ಮಾಡಲ್ಲ. ಅಂದರೆ ಏನು ಹೇಳ್ತಾ ಇದ್ದೀನಿ, ಪರೀಕ್ಷೆ ಪಾರದರ್ಶಕತೆಯಿಂದ ನಡೆಯುತ್ತೆ. ಕನ್ನಡದಲ್ಲಿ ಬರೆದ್ರೆ ಈ ಸ್ಪೆಷಲ್ ಎಜ್ಜು, ಎಕ್ಸ್ಟ್ರಾಡಿನರಿ ಇಂಪಾರ್ಟೆನ್ಸು ಇಲ್ಲ, ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅನ್ನೋದು ತಪ್ಪು ಕಲ್ಪನೆ. ಇಂಟರ್ವ್ಯೂನು ಅಷ್ಟೇ, ನೀವು ಕನ್ನಡದಲ್ಲಿ ಕೊಡ್ಬೋದು, ಟ್ರಾನ್ಸ್ಲೇಟರ್ ಇರ್ತಾರೆ. ಬಟ್ ನೀವು ಮುಖ್ಯ ಪರೀಕ್ಷೆಯಲ್ಲಿ ಒಂದು ಕಂಪಲ್ಸರಿ ಪೇಪರ್ ಇರುತ್ತೆ ಇಂಗ್ಲೀಷ್ ಅಲ್ವಾ. ಈ SLCಲೂ ನೀವೇನು ಓದಿರ್ತೀರ ಇಂಗ್ಲೀಷು ಅದೇ ಸ್ಟ್ಯಾಂಡರ್ಡ್ ಇರುತ್ತೆ. ಇಂಗ್ಲೀಷಲ್ಲೇ ಮಾತಾಡಿ, ಇಂಗ್ಲೀಷಲ್ಲೇ ಉತ್ತರ ಕೊಡಿ. KS ಪರೀಕ್ಷೆ ಕನ್ನಡದಲ್ಲಿ ಬರಿಬೋದು, ತೊಂದರೆ ಇಲ್ಲ. ಕ್ವಶನ್ ಪೇಪರ್ ಕನ್ನಡ ಇಂಗ್ಲೀಷಲ್ಲಿ ಪ್ರಿಲಿಮ್ಸು ಇರುತ್ತೆ, ಮೇನ್ಸು ಇರುತ್ತೆ. ಇಂಟರ್ವ್ಯೂಲಿ ಕನ್ನಡದಲ್ಲೂ ಉತ್ತರ ಕೊಡ್ಬೋದು, ಅರ್ಧ ಇಂಗ್ಲೀಷಲ್ಲೂ ಕೊಡ್ಬೋದು. ಓಕೆ, IAS ಮುಖ್ಯ ಪರೀಕ್ಷೆನ ಕನ್ನಡದಲ್ಲಿ ಬರಿಬೋದು. ಸಕ್ಸಸ್ ಆಗಿದ್ದಾರೆ, ಪಾಸ್ ಆಗಿದ್ದಾರೆ, ನಾ ಇಲ್ಲ ಅಂತ ಹೇಳಲ್ಲ. ಓಕೆ, ಇಟ್ಸ್ ಎ ಗುಡ್ ಕ್ವಶನ್. ಐ ಎಕ್ಸ್ಪೆಕ್ಟೆಡ್ ದಿಸ್ ಕ್ವಶನ್. ಇಟ್ಸ್ ಎ ವೆರಿ ಗುಡ್ ಕ್ವಶನ್. ಎನಿ ಅದರ್ ಕ್ವಶನ್ ಇಫ್ ಸಂಬಡಿ ವಾಂಟ್ಸ್ ಟು ಸೇ? ಎಲ್ಲಿ ಮೇಲೆ ಏನು ಬಂತು? And we are coming from Golden Commerce College, Asan. I have a question about UPSC. Sir, already we have seen number of videos. They have told their inspirational stories also, how they have become UPSC officer in early age. But my question is, what's the differences between hard work and smart work? Both also important to crack UPSC examination. But first question is, sir, how can somebody crack UPSC examination study at home? What are the following the tips? Can you please say, sir? PSC and then maybe unsuccessful candidate got into teaching stream. See, smart work, hard work, ಕೂತ್ಕೊಳ್ಳಿ ಮೇಡಮ್, ದಯವಿಟ್ಟು ಕೂತ್ಕೊಳ್ಳಿ. ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್ ಅನ್ನೋದು ಏನಿದೆ, ಇದನ್ನು ಮನೇಲೇ ಕೂತ್ಕೊಂಡು ಹೇಗೆ ತಯಾರಿ ಮಾಡ್ಬೋದು ಅಂತ ಮೇಡಮ್ ಕೇಳಿದ್ರು. ತುಂಬ ಒಂದು ಅರ್ಥಗರ್ಭಿತವಾದ ಪ್ರಶ್ನೆ ಅದು. ನೋಡಿ, 90% UPSCನ ಯಾರು ಕ್ಲಿಯರ್ ಮಾಡ್ತಾರೆ, ಅವ್ರಿಗೆ ಸಂದೀಪ್ ಮಹಾಜನ್, ರುದ್ರೇಶು ಅಂತ ಫ್ರೆಂಡ್ಸ್ ಇರ್ತಾರೆ, ಇಲ್ಲ ಅವ್ರ ಬಗ್ಗೆ ಯೂಟ್ಯೂಬಲ್ಲಿ ಓದಿರ್ತಾರೆ, ಇಲ್ಲ ಕ್ಲಾಸ್ 2, ಕ್ಲಾಸ್ 3 ಅಂತ ಹೇಳ್ತೀವಲ್ಲ, ಟೈರ್ 2, ಟೈರ್ 3 ಸಿಟಿ, ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಇವೆಲ್ಲ ಮೆಟ್ರೋ ಸಿಟೀಸ್, ನಿಮ್ಗೆ ಗೊತ್ತಿದೆ. ಸೊ UPSC ಈಸ್ ಲುಕಿಂಗ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂರ್ ನಾಲೆಜ್ ಈಸ್ ಒರಿಜಿನಲ್. ಅಂದರೆ ಯಾರೋ ಒಂಗೆ ಟ್ರೈಬ್ ಅವ್ರು ಇರ್ತಾರೆ, ಅಂಡಮಾನ್ ನಿಕೋಬಾರ್ ಅವರು, ಅವ್ರು ಇಂಟರ್ವ್ಯೂಗೆ ಹೋದರೆ IAS ಅವರು, ಪ್ಯಾನಲ್ ಅವರು ಸೆಲೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಮಂಥವ್ರು, ನಿಮ್ಮಲ್ಲಿ ತುಂಬ ಜನ ಇದ್ದೀರಾ, ತುಂಬ ಇನ್ನೋಸೆಂಟ್ ಫೇಸಸ್ ಇದೆ, ನೀವೆಲ್ಲ ಇಂಟರ್ವ್ಯೂಗೆ ಹೋದರೆ ನನ್ನ ಪ್ರಕಾರ ಎಬೋವ್ 90% ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ. ಬಟ್ ನೀವು ಇಂಟರ್ವ್ಯೂ ತನಕ ಹೋಗಬೇಕಲ್ಲ, ಅದಕ್ಕೆ ಪ್ರಿಲಿಮಿನರಿ ಪಾಸ್ ಆಗಬೇಕು, ಮೇನ್ಸ್ ಕ್ಲಿಯರ್ ಮಾಡಬೇಕು. ಸೊ ಆ ಸ್ಟೇಜಸ್ ಇದೆ, ಸ್ಟೇಜಸ್ನ ನೀವು ಜಂಪ್ ಮಾಡಬೇಕು. ಸೊ ನೀವು 10ನೇ ಕ್ಲಾಸ್ ತನಕ ಓದಿರ್ತೀರ, PUC ಓದಿರ್ತೀರ, ತುಂಬ ಸೀರಿಯಸ್ ಇರಲ್ಲ. ಆರ್ಟ್ಸ್ ಓದಬೇಕು ಅಂತ ಹೇಳಿಬಿಟ್ಟು ಸೈನ್ಸ್ ಸೀರಿಯಸ್ ಆಗಿ ಓದಿರಲ್ಲ. ಬಟ್ UPSC ಎಕ್ಸಾಮ್ ಗ್ರ್ಯಾಜುಯೇಟ್ ಲೆವೆಲ್ದು ಏನೇನು ಇರುತ್ತೆ, ಪ್ರತಿಯೊಂದು ಇಂಡಿಯನ್ ಯೂನಿವರ್ಸಿಟಿಲಿ ಏನು ಪಾಠ ಮಾಡ್ತಾರೆ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ತುಂಬ ಪರ್ಟಿಕ್ಯುಲರ್ ಸೆನ್ಸ್ ಇರುವಂಥ ಪ್ರಶ್ನೆಗಳನ್ನ ಸೆಟ್ ಮಾಡ್ತಾರೆ ಎಕ್ಸಾಮಲ್ಲಿ. ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಡೆಲ್ಲಿದು, ನಾನು ಎಕ್ಸಾಂಪಲ್ ಹೇಳಲ್ಲ, ಬಟ್ ಪ್ರತಿಷ್ಠಿತ ಕೋಚಿಂಗ್ ಸಂಸ್ಥೆಗಳಿಂದ ಈಗ ಕ್ವಶನ್ಗಳು ಬರ್ತಾ ಇಲ್ಲ. ಬಿಕಾಸ್ ದೇ ವಾಂಟ್ ಕ್ಯಾಂಡಿಡೇಟ್ ಫ್ರಮ್ 7 ಸಿಸ್ಟರ್ ಸ್ಟೇಟ್ಸ್ ಟು ಕ್ವಾಲಿಫೈ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅವ್ರು, ಅಸ್ಸಾಂ ಅವ್ರು, ಮಣಿಪುರ್ ಇರ್ತಾರಲ್ಲ, ಈ ಥರ ಹುಡುಗರು ಬಂದರೆ UPSC ಕ್ಲಿಯರ್ ಮಾಡ್ತಾರೆ, ಸಕ್ಸಸ್ ರೇಟ್ ಜಾಸ್ತಿ ಇದೆ. ಬಟ್ ಈಗ ಆನ್ಲೈನ್ ಟ್ರೆಂಡ್ ಶುರುವಾಗಿದೆ. ಮನೆಯಲ್ಲೇ ಇರ್ಬೋದು ನೀವು, ನಮ್ಮ ಪ್ರಮತಿದ ವೆಬ್ಸೈಟ್ ಇದೆ, ಸಂದೀಪ್ ಮಹಾಜನ್ ಅವ್ರದ್ದು 2 ಲಕ್ಷ 5 ಲಕ್ಷ ಯೂಟ್ಯೂಬ್ ವ್ಯೂವರ್ಸ್ ಇದ್ದಾರೆ, ರುದ್ರೇಶ್ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇವ್ರನ್ನೆಲ್ಲ ನೀವು ಕೂತಿದ್ದ ಕಡೆನೇ ನಿಮಗೆ ಯೂಟ್ಯೂಬ್ ಇದ್ದರೆ, ಇಂಟರ್ನೆಟ್ ಇದ್ದರೆ ನೀವು ಆರಾಮಾಗಿ. ಆಮೇಲೆ ವಾಟ್ಸಪ್ ಗ್ರೂಪ್ಸ್ ಇರುತ್ತೆ. ನಮ್ಮ ಪ್ರಮತಿ ಅವ್ರದ್ದು ಲೈಬ್ರರಿ ಎಲ್ಲ ಏನು ಮಾಡಿದ್ದಾರೆ, ಇವರು ಪ್ರತಿ ವಾರ ಟೆಸ್ಟ್ನ ಅಪ್ಲೋಡ್ ಮಾಡ್ತಾರೆ. ಸೊ ಈಗ ಸಂದೀಪ್ ಮಹಾಜನ್ ಇರ್ಬೋದು, ನಾವಿರ್ಬೋದು, ರುದ್ರೇಶ್ ಇರ್ಬೋದು, ಒಂದು 12-15 ವಾಟ್ಸಪ್ ಗ್ರೂಪ್ಗೆ ನಮ್ಗೆ ಆ್ಯಡ್ ಮಾಡಿಬಿಟ್ಟಿದ್ದಾರೆ. ಸೊ ನಾಲೆಜ್ ಇವತ್ತು ತುಂಬ ಇನ್ಫಾರ್ಮೇಷನ್ ಈಸಿಯಾಗಿ ಫ್ಲೋ ಆಗ್ತಾ ಇದೆ. ಸೊ ಕಡಿಮೆ ಏಜಲ್ಲಿ ಕ್ಲಿಯರ್ ಆದರೆ ಅಡ್ವಾಂಟೇಜ್ ಏನಿದೆ ಅಂದರೆ, ಸೊ ಅಟ್ 55, 55, 58 ಯು ವಿಲ್ ಬಿ DG, ಯು ವಿಲ್ ಬಿ BSF ಚೀಫ್, ಯು ವಿಲ್ ಬಿ ಹೋಮ್ ಸೆಕ್ರೆಟರಿ, ಯು ವಿಲ್ ಬಿ ಕ್ಯಾಬಿನೆಟ್ ಸೆಕ್ರೆಟರಿ. ಕಡಿಮೆ ಏಜಲ್ಲಿ 23-24 ವರ್ಷಕ್ಕೆ ನೀವು IAS, ಗಿರೀಶ್ ಸರ್ ಹೇಳ್ತಾ ಇದ್ರು, ಜಿಲ್ಲಾಧಿಕಾರಿಗಳು, ವಿ ಆರ್ ದಿ ಸ್ಟೀಲ್ ಫ್ರೇಮ್ ಆಫ್ ದಿ ಇಂಡಿಯಾ ಅಂತ ಹೇಳಿಬಿಟ್ಟು. ಸೊ ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು ಯಾರೇ ಬರ್ಬೋದು ಹೋಗ್ಬೋದು, ನೀವು ಈ ದೇಶದ ಆಡಳಿತದ ಚುಕ್ಕಾಣಿಯನ್ನು ಮುಂದಿನ 30-40 ವರ್ಷ ನೀವು ತೊಗೊಂಡು ಮುಂದೆ ಹೋಗ್ತಾ ಇರ್ತೀರ. ಇದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿಬಿಟ್ಟು
ಸೊ ದೇ ಇಸ್ ಲಾಟ್ ಆಫ್ ಗ್ಲಾಮರ್ ಇನ್ ದಿ ಸರ್ವಿಸ್. ಆಮೇಲೆ ಯಾರು ಸ್ವಂತಿಕೆಯಿಂದ ಓದ್ತಾರೆ, ನಂಗೆ 2004 ನಮ್ಮ HL ನಾಗರಾಜ್ ಇದ್ದಾರಲ್ಲ, ಅವ್ರ ಬ್ಯಾಚಲ್ಲಿ ಒಬ್ರು AC ಆಗಿರೋ ಮೇಡಮ್ ಗೊತ್ತು, ಈಗ ಅವರು ಅಡಿಷ್ನಲ್ DC ಆಗಿದ್ದಾರೆ. ಎಲ್ಲೂ ಕೋಚಿಂಗ್ ತೊಗೊಳ್ಳಿಲ್ಲ. SLC ಆದಮೇಲೆ PUC ಕರೆಸ್ಪಾಂಡೆನ್ಸ್, ಮದುವೆ ಆದರು, ಡಿಗ್ರಿ ಕರೆಸ್ಪಾಂಡೆನ್ಸ್, BEd MEd ಕರೆಸ್ಪಾಂಡೆನ್ಸ್, KAS ಅವರು ಕ್ವಾಲಿಫೈ ಆಗಿಬಿಟ್ಟು ಉಪವಿಭಾಗಾಧಿಕಾರಿಯಾಗಿ ಈಗ IAS ಪ್ರಮೋಷನ್ ತೊಗೊಂಡಿದ್ದಾರೆ. ಸೊ ಹೀಗಾಗಿಬಿಟ್ಟು ಇಟ್ ಡಿಪೆಂಡ್ಸ್ ಆನ್ ಯುವರ್ ಕ್ಯಾಲಿಬರ್, ಯುವರ್ ಕೆಪಾಸಿಟಿ ಆ್ಯಂಡ್ ಯುವರ್ ಮೆಂಟಲ್ ಅಲರ್ಟ್ನೆಸ್. ಸೊ ಐ ವಿಲ್ ಜಸ್ಟ್ ಏನಾದರೂ ಆ್ಯಡ್ ಮಾಡೋ ಥರ ಇದ್ದರೆ ಸರ್ ಆ್ಯಡ್ ಮಾಡ್ಬೋದು, ಅಥವಾ ಯಾರಾದರೂ ಬಂದು ಫೀಡ್ಬ್ಯಾಕ್ ಹೇಳೋ ಥರ ಇದೆ ಧೈರ್ಯವಾಗಿ ಮುಂದೆ ಬಂದು ಫೀಡ್ಬ್ಯಾಕ್ ಹೇಳ್ಬೋದು. So can I say feedback about your program? ಯಾ, ಅಲ್ಲಿ ಸರ್ ಫೋಕಸ್ ಆಗುತ್ತಾ ಸರ್ ಕ್ಯಾಮ್ರಾ? ಯಾ, ಟೆಲ್ ಮ್ಯಾಮ್. ಮಾಡಬಹುದು, ಹೇಗೆ ಮಾಡ್ಬೋದು ಅನ್ನೋದು ಪ್ರತಿಯೊಬ್ಬರಿಗೂ ಒಂದು ಡೌಟ್ ಇರುತ್ತೆ. ನಾವು ಹೇಳೋದು ನಿಮ್ಮ ಕೆರಿಯರನ್ನು UPSC ಸಿಲೆಬಸ್ಸನ್ನು ಓದಿದ್ರೆ ಮಾತ್ರನೇ UPSC ಆಗ್ತೀರಾ ಅಂತ ಇಲ್ಲ. MBBS ಅವರು, BE ಅವರು ಪ್ರತಿಯೊಂದು ಕ್ಷೇತ್ರದಿಂದ ಬಂದು ಇಲ್ಲಿ ಕ್ಲಿಯರ್ ಆಗಿರುವಂಥವ್ರು ಇದ್ದಾರೆ. ಪ್ರತಿದಿನ ನೀವೀಗ PUC ಆಗಿರೋದ್ರಿಂದ ಈಗಲಿಂದ ನೀವೇನು ಮಾಡಿ, ನ್ಯೂಸ್ ಪೇಪರನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೇನು ಬೇಡ. ಜೊತೆಗೆ 1/2 hour to 1 hour ವೀಡಿಯೋಸನ್ನು ನೋಡಿ, ನವೋದಯ ಫೌಂಡೇಶನ್ದು ವೀಡಿಯೋಸನ್ನು ನೋಡ್ತಾ ನಿಮಗೆ MBBS ಮಾಡಬೇಕು ಅಂತ ಇದ್ದರೆ ಮಾಡಿ. ನಿಮ್ಮ MBBS ನಾಲೆಜನ್ನು ಡೆಫಿನೆಟ್ಲಿ ನೀವು ತೊಗೊಂಡು ಬಂದು ಇಲ್ಲಿ UPSCಯಲ್ಲಿ ಸುಮಾರು ಕಡೆ ಉಪಯೋಗ ಮಾಡಬಹುದು. ನೀವು ಏನು ಡಿಗ್ರಿಯಲ್ಲಿ ಓದಿದ್ರು ಅದು ನಾಲೆಜ್ ಪರ್ಪಸ್ಗೆ. ಕೇವಲ ನೀವು ಒಂದು 3 ರಿಂದ 4 ಗಂಟೆ ಕರೆಕ್ಟಾಗಿ ಕೊಡೋಕ್ಕಾದರೆ ಸಾಕು. ನ್ಯೂಸ್ ಪೇಪರನ್ನು ಮಾತ್ರ ಬಿಡೋದಕ್ಕೆ ಹೋಗಬೇಡಿ. ಅದನ್ನು ಓದ್ತಾ ಪರೀಕ್ಷೆ ಬರೆಯೋದಕ್ಕಿಂತ 1 ವರ್ಷದ ಮುಂಚೆ ಪ್ರಾಪರ್ ಆಗಿ ಎಲ್ಲ ಬೇಸಿಕ್ಸನ್ನು ಕವರ್ ಮಾಡಿಕೊಂಡ್ರೆ ಸಾಕು. ಸೊ ಕೆರಿಯರನ್ನು ನಾವು ಆ ಕಡೆ ಕರ್ಕೊಂಡು ಹೋಗಬೇಕು ಅಂತ, ತಗೊಂಡು ಹೋಗಬೇಕು ಅಂತ ಹೇಳಿ ನೀವು ಡಿಗ್ರಿನ ಕಾಂಪ್ರಮೈಸ್ ಆಗೋಕ್ಕೆ ಹೋಗಬೇಡಿ. ನೀವೇನು ಮಾಡಬೇಕು ಅಂತ ಇದ್ದೀರೋ ಅದನ್ನೇ ಮಾಡಿ. ಇರಲಿ, ನೀವು ಅದನ್ನು ಸೇಫ್ ಜಾಬ್ ಸೆಕ್ಯೂರಿಟಿ ಇರುತ್ತೆ ಅಂತ ಅಪ್ಪ ಅಮ್ಮ ಪುಷ್ ಮಾಡಿ ಓದಿಸೋದು ಅಲ್ವಾ. ಕಾಮನ್ ಗ್ರ್ಯಾಜುಯೇಷನ್ ಮಾಡಿದ್ರೆ BA BCom BSc ಜಾಬ್ ಆಪರ್ಚುನಿಟೀಸ್ ಕಡಿಮೆ ಇರುತ್ತೆ ಅಂತ BE ಮಾಡ್ತೀರಾ, MBBS ಮಾಡ್ತೀರಾ. ಬಟ್ ಅದ್ರ ಜೊತೆಗೆ ನೀವು MD ಮಾಡಿಬಿಟ್ಟು ಏಮ್ಸಲ್ಲಿ ಯಾರು ಫೆಲೋಶಿಪ್ ತೊಗೊಂಡು ಓದ್ತಾ ಇದ್ದಾರೆ ಅವರು IAS ಪಾಸ್ ಆಗ್ತಾ ಇದ್ದಾರೆ. MTech ಯಾರು ಮಾಡ್ತಾ ಇದ್ದಾರೆ, IITians ಅವರು UPSC ಕ್ಲಿಯರ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕಷ್ಟೇ. ಓಕೆ, ದಿಸ್ ಶುಡ್ ಗೋ, ಯುವರ್ ಕೆರಿಯರ್ ಆಪ್ಷನ್ ಆಸ್ ವೆಲ್ ಆಸ್ ಕ್ಲಿಯರಿಂಗ್ ಸಿವಿಲ್ ಸರ್ವಿಸಸ್ ಶುಡ್ ಗೋ ಲೈಕ್ ಪ್ಯಾರಲಲ್, ಲೈಕ್ ರೈಲ್ವೆ ಟ್ರ್ಯಾಕ್ಸ್. ಓಕೆನಾ? ಇದನ್ನು ನೀವು ನಮ್ಮ ನಾಗರಾಜ್ ಸರ್ ಹೇಳಿದ್ರು ನೋಡಿ ಬೆಳಿಗ್ಗೆ ಮಾತಾಡಬೇಕಾದ್ರೆ, AC ಚಿಕ್ಕಮಂಗ್ಳೂರು ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು. ಅವರು ಓದ್ತಾ ಅವರ ಒಂದು ಏನಿದೆ ಅವರ ಡೈಲಿ ನೀಡ್ಸ್ನ ಅವರು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಆ್ಯಸ್ ಎ ಲೆಕ್ಚರರ್ ಅವರು ಪಾಠ ಮಾಡ್ತಾ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದ್ರು. ಈಸ್ ದಿ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ. ನಾನು ಡೆಲ್ಲಿಲಿ ಸೆಕ್ಯೂರಿಟಿ ಗಾರ್ಡ್ ಇರೋ ಅಂಥವ್ರು UPSC ಕ್ಲಿಯರ್ ಮಾಡಿರೋರು ನೋಡಿದ್ದೀನಿ. PVR ಐನಾಕ್ಸಲ್ಲಿ ಟಿಕೆಟ್ ಯಾರು ಮಾಡ್ತಾರೆ ಅಂತ ಹುಡುಗರು UPSC ಕ್ಲಿಯರ್ ಮಾಡಿರೋದನ್ನ ನಾನು ನೋಡಿದ್ದೀನಿ. ನ್ಯೂಸ್ ಪೇಪರಲ್ಲಿ ಬಂದಿರೋದು ನಾನು ಹೇಳ್ತಾ ಇರೋದು. ಓಕೆ, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸಲ್ಲಿ SI ಆಗಿರೋರು ಟಿಫನ್ ವಾಲ ಡಬ್ಬಾವಾಲ ಅಂತ ಹೇಳ್ತೀವಿ. ಮಧ್ಯಾಹ್ನದೊಟ್ಟು ಟಿಫನ್ ಬಾಕ್ಸ್ನ ಹಂಚ್ತಾರೆ, ಮತ್ತೆ ಊಟ ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ. ಇಂಥವ್ರು SI ಆಗಿದ್ದಾರೆ. ಸೊ ನೀವು ಡಿಸೈಡ್ ಮಾಡಬೇಕು.